ಸರ್ ಇದು ರಾಗಿ. ಸೊ KMR 301 ಸರ್ ನೋಡಿ ಎಷ್ಟು ಚೆನ್ನಾಗಿ ತೆಂಡೆ ಹೊಡೆದು, ಇದು ನೇರ ಬಿತ್ತನೆಯಿಂದ ಮಾಡಿರೋದು ಸರ್, ಟ್ರಾನ್ಸ್ಪ್ಲಾಂಟಿಂಗ್ ಅಲ್ಲ, ನೇರ ಬಿತ್ತನೆ. ನೋಡಿ ಎಷ್ಟು ಚೆನ್ನಾಗಿ ತೆಂಡೆ ಹೊಡೆದಿದೆ, ಒಂದ್ರಲ್ಲಿ 3-4 ತೆಂಡೆ ಹೊಡೆದಿದೆ. ಸೊ ಇದು ಬಂದ್ಬಿಟ್ಟು GKVK ಇದೆ ಸರ್ ಇದು. ಓಕೆ KMR 301 ಕರ್ನಾಟಕ ಮಂಡ್ಯ ರಾಗಿ 301. ಇದು ವಿಸಿ ಫಾರ್ಮ್ ದಲ್ವಾ? ವಿಸಿ ಫಾರ್ಮ್ ಮಂಡ್ಯ. ಅದು GKVK ಒಂದು ಅಂಗಸಂಸ್ಥೆ ಇತ್ತು. ಸೊ ಈಗ ಅದು ರೀಸೆಂಟ್ ಆಗಿ ಒಂದು ವಿಶ್ವವಿದ್ಯಾಲಯ ಆಗಿ ರೂಪುಗೊಂಡಿದೆ. ಸೊ ಇದು ಅವರೆಕಾಳು. ಸರ್ ಅವರೆಕಾಳು ದೇಶಿ ತಳಿ. ನೋಡಿ ದೇಶಿ ತಳಿಯಲ್ಲಿ ಬಹಳ ಇಂಪಾರ್ಟೆಂಟ್, ತುಂಬಾ ಸ್ಪ್ರೆಡ್ಡಿಂಗ್ ನೇಚರ್ ಇರುತ್ತೆ. ಅದಕ್ಕೆ ನಮ್ಮ ಯೂನಿವರ್ಸಿಟಿ ತಳಿಗಳಲ್ಲಿ ಸ್ಪ್ರೆಡ್ಡಿಂಗ್ ನೇಚರ್ ಕಡಿಮೆ, ಜಾಸ್ತಿ ಫಸಲ್ ಬರುತ್ತೆ. ಬಟ್ ಸಗಡು ಜಾಸ್ತಿ ಚೆನ್ನಾಗಿರ್ತಕ್ಕಂಥದ್ದು ದೇಶಿ ತಳಿಗಳಲ್ಲಿ. ಹೌದು ಸರ್. ಸೊ ಇದು ಬರಗು ಸರ್. ಸೊ ಇದು ಬರಗು. ಸೊ ಇದರಲ್ಲಿ ಬಹಳ ವೆರೈಟಿಗಳಿದಾವೆ. ಸೊ ಇದೊಂದು ಪ್ಲಾಟ್ ಅಂದ್ರೆ ಮಕ್ಳಿಗೆ ಗೊತ್ತಾಗ್ಲಿ ಅಂತ ಹಾಕ್ಸಿರ್ತಕ್ಕಂಥ ಇದು ಮೇವಿನ ಬೆಳೆ ಅಲ್ಲ ಸರ್. ಇದು ಫಾಡರ್ ನೇಪಿಯರ್. ಸೊ ಇಲ್ಲಿ ಯಥೇಚ್ಛವಾಗಿ ಇಲ್ಲಿ ಫಾಡರ್ ನೇಪಿಯರ್ ಪರ್ಪಲ್ ಮತ್ತೆ ಗ್ರೀನ್ ಇವೆರಡನ್ನ ಬೆಳಿತೀವಿ ಸರ್. ಸೊ ಅದ್ರ ಜೊತೆಗೆ ಇಲ್ಲಿ ಊದಲ್ ಇದೆ ಸರ್. ಅಂದ್ರೆ ಈಗ ನಾವು ಸೌತ್ ಕರ್ನಾಟಕದಲ್ಲಿ ಬಂದ್ಬಿಟ್ಟು ನೇಪಿಯರ್ ಬಹಳ ಯಥೇಚ್ಛವಾಗಿ ಯೂಸ್ ಮಾಡ್ತೀವಿ ಸರ್. ಅದೇ ನಾರ್ತ್ ಅಲ್ಲಾದ್ರೆ ಬೇರೆ ಬೇರೆ ವೆರೈಟೀಸ್ ನೀವು ತೋರಿಸೋದು. ಫಾಡರ್ ಬಾಜರಾ, ಫಾಡರ್ ಸೋರ್ಗಮ್ ಜಾಸ್ತಿ ಬೆಳಿತಾರೆ. ಸೊ ಇದು ಊದಲ್, ಇದನ್ನ ಮಿಲೆಟ್. ಎಸ್ ಸರ್. ಸರ್ ಈಗ ಫಾಡರ್ ಅಲ್ಲಿ ನಾನು ಒಂದು ಕ್ವಶನ್ ಕೇಳ್ತೀನಿ. ಈಗ ಇದು ಬ್ರೌನ್ ಕಲರ್ ಮತ್ತೆ ಇದು ಗ್ರೀನ್. ಹೌದು ಸರ್. ಸೊ ವಿಚ್ ಒನ್ ಇಸ್ ಬೆಟರ್ ಫಾರ್ ಹೈ? ಸರ್ ಬಹಳ ಇಂಪಾರ್ಟೆಂಟ್. ಸೊ ಈ ಒಂದು ಪರ್ಪಲ್ ಕಲರ್ ಇದೆಯಲ್ಲ ಸರ್, ಸೊ ಇದು ಒಂದ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ. ಬಟ್ ಹಸುಗಳು ತುಂಬಾ ಚೆನ್ನಾಗಿ ಪ್ರಿಫರ್ ಮಾಡ್ತವೆ. ಬಟ್ ಈಗ ಫಾಡರ್ ನೇಪಿಯರ್ ಗ್ರೀನ್ ಇದೆಯಲ್ಲ ಸರ್, ಇದು ಸ್ವಲ್ಪ ಬೇಗ ಬರುತ್ತೆ. ಓಕೆ, ತುಂಬಾ ಸ್ಪೀಡ್ ಆಗಿ ಬರುತ್ತೆ. ಈಗ ನಾನು ಸುಮಾರು ಕಡೆ ನೋಡಿದೀನಿ, ಈಗ ರೈತರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಗ್ರೀನ್ ಫಾಡರ್, ಗ್ರೀನ್ ನೇಪಿಯರ್ ಹುಲ್ನ ಜಾಸ್ತಿ ಮಾಡ್ತಾರೆ. ಹೌದು ಸರ್. ಬಟ್ ಬ್ರೌನ್ ಕಲರ್ ಸ್ವಲ್ಪ ಕಡಿಮೆ. ಹೌದು ಸರ್. ಸೊ ಈಗ ನೀವ್ ಹೇಳ್ತಿದ್ರ ಇದು ಸ್ವಲ್ಪ ಲೇಟ್ ಗ್ರೋಯಿಂಗ್ ಆದ್ರೇನು ಎಕ್ಸಲೆಂಟ್ ಫಾರ್ ದ ಅನಿಮಲ್ಸ್. ಎಕ್ಸಲೆಂಟ್. ನಮ್ಮ ರೈತರಿಗೆ ಏನಂದ್ರೆ ಬೇಗ ಬರಬೇಕು, ಅದೇ ನಮ್ಮ ರೈತರು ಅಂತಲೇ ಇನ್ಸ್ಟೆಂಟ್ ಇರ್ತಾರೆ ಸರ್. ಸೊ ನೀವು ಆಲ್ರೆಡಿ ಹೇಳಿದ್ರಿ ಭತ್ತದ ಬಗ್ಗೆ ಎಲ್ಲ ಹೇಳಿದ್ರಿ. ಸೊ ಇನ್ನು ನೀವೇ ಹೇಳಿದ್ರಿ ಮಂಡ್ಯದಲ್ಲೂ ಕೂಡ ಕೃಷಿ ಮೇಳ ನಡೆಯುತ್ತೆ. ಹೌದು ಸರ್, ಹೌದು. ಸೊ ಇದು ಬಂದ್ಬಿಟ್ಟು ರಾಗಿನ ಇದೆಲ್ಲ ಕಂಪ್ಲೀಟ್ ಭತ್ತ ಸರ್. ಭತ್ತ ಇದಕ್ಕೆ ಹೆಸರು ನಾಟಿ ಪದ್ಧತಿ, ಅದು ಡೈರೆಕ್ಟ್ ಸೀಡೆಡ್, ಅದೆಲ್ಲ ಹೇಳಿದ್ನಲ್ಲ ಸರ್ ಆಗ್ಲಿ. ಇದೆಲ್ಲ ಮಕ್ಕಳಿಂದ ಮಾಡಿಸಿರೋದು. ಸೊ ಬಹಳ ಇಂಪಾರ್ಟೆಂಟ್, ಇದು ನಾರ್ತ್ ಕರ್ನಾಟಕದಲ್ಲಿ ಬೆಳಿತಾರೆ ಸರ್. ಇದು ಜೋಳ ಫಾಡರ್ ಸೋರ್ಗಮ್ ಅಂತ ನಾನು ಹೇಳಿದ್ನಲ್ಲ ನಿಮ್ಗೆ. ಇದು ಮಲ್ಟಿ ಕಟ್ಟು. ಓಕೆ. ಸೊ ವರ್ಷದಲ್ಲಿ 3 ಬೆಳೆಯಾಗಿ ಬೆಳ್ಕೊಂಬೋದು. ಈಗ ಸಣ್ಣ ಸಣ್ಣಕ್ಕೆ ಜೋಳದ ತರ ಬರುತ್ತಲ್ಲ, ಅದು ಅಲ್ಲಿ ತೋರಿಸ್ತೀನಿ ಸರ್ ನಿಮ್ಗೆ. ಅಲ್ಲಿದೆ ಸಣ್ಣ ಜೋಳದ ತರ ಬರೋದು. ಸೊ ಇದು ಆಫ್ರಿಕನ್ ಟಾಲ್, ಬಹಳ ಇದನ್ನೇನಂತೀರಿ ನಾವು ಈ ಸೈಲೇಜ್ ಎಲ್ಲ ಮಾಡ್ಬೇಕಾದ್ರೆ. ಹೌದು ಸರ್, ಎಕ್ಸಲೆಂಟ್ ಆಗಿ ಯೂಸ್ ಮಾಡ್ತಕ್ಕಂಥ ಭಾರಿ ಹೈಟ್ ಬೆಳೆಯುತ್ತೆ ಸರ್. ಇದು ಅರೌಂಡ್ ಆಫ್ರಿಕನ್ ಟಾಲ್ ಅರೌಂಡ್ 3 ರಿಂದ 3.5 ಮೀಟರ್ ಹೈಟ್ ಬೆಳೆಯುತ್ತೆ. ಓಕೆ, ಇದು ಕೂಡ ಒಂದು ಮೇವಿನ ಬೆಳೆ. ಹೌದು ಸರ್, ಬಹಳ ಚೆನ್ನಾಗಿ ಬೆಳೆಯುತ್ತೆ. ಮತ್ತೆ ಸೈಲೇಜ್ ಗೆ ಎಕ್ಸಲೆಂಟ್ ಕ್ರಾಪ್ ಇದು. ಓಕೆ, ರಸಮೇವು ಅಂತ ಹೇಳ್ತಾರಲ್ಲ ಸೈಲೇಜ್, ಅದಕ್ಕೆ ಸರ್. ಸೊ ನೆಕ್ಸ್ಟ್ ಇದು ಸಾಮೆ ಸರ್, ನಾನು ಆಲ್ರೆಡಿ ಹೇಳಿದ್ನಿ ಮಿಲೆಟ್. ಸೊ ಇದು ಬಂದು ನವಣೆ. ಇದೇನು ಫ್ಲವರಿಂಗ್ ಆಗಿಲ್ಲ, ಆಗ್ತಾ ಇದೆ. ಇನ್ನೊಂದು ಫೋಟೋ ಆಲ್ರೆಡಿ ಇದು ಕಚ್ತಾ ಇದೆ, ಇಲ್ಲಿದೆ, ಇದ್ರೊಳಗಡೆ ಇದೆ ಆಲ್ರೆಡಿ. ಇನ್ನೇನು ಬರ್ತದೆ, ಇನ್ನೊಂದು ಇವತ್ತು ನಾಳೆ ಬರುತ್ತೆ ನೋಡಿ. ಆಲ್ರೆಡಿ ಇದು ಪ್ಯಾನಿಕಲ್ ಇದೆ ಒಳಗಡೆ. ಪ್ಯಾನಿಕಲ್ ನೋಡಿ, ಆಲ್ರೆಡಿ ಒಳಗಡೆ ಪ್ಯಾನಿಕಲ್ ಇದೆ. ಸೊ ಅದು ಎಮರ್ಜ್ ಆಗುತ್ತೆ ಪ್ಯಾನಿಕಲ್ ಒಳಗಡೆಯಿಂದ. ಇಲ್ಲಿದೆ, ಇಲ್ಲಿ ಬಂದಿದೆ. ಸರ್ ನೋಡಿ, ಅಲ್ಲಿ ಬಂದಿದೆ. ಫಾಕ್ಸ್ ಟೈಲ್ ಮಿಲೆಟ್, ಅದೊಂಥರ ನರಿಯ ಬಾಲದ ತರ ಇರುತ್ತೆ ಸರ್, ಅದಕ್ಕೆ ಅದನ್ನ ಫಾಕ್ಸ್ ಟೈಲ್ ಮಿಲೆಟ್. ಅಲ್ಲಿದೆ ಸರ್, ನಾನು ಇನ್ನೊಂದು ಪ್ಲಾಟ್ ಅಲ್ಲಿ ಹೇಳ್ತೀನಿ. ಸೊ ಇದು ಸರ್ ಜೋಳದಲ್ಲಿ ನಾನಾ ರೀತಿ ಜೋಳ ಇದೆ. ಸೊ ಅದನ್ನೇನು ಮೆಕ್ಕೆಜೋಳ ಅಂತ ಕರೀತಿರಲ್ಲ, ಮೆಕ್ಕೆಜೋಳದಲ್ಲಿ ಸೊ ಒಂದು ಬೇಬಿ ಕಾರ್ನು, ಇನ್ನೊಂದು ಸ್ವೀಟ್ ಕಾರ್ನು, ಪಾಪ್ ಕಾರ್ನು, ಪಾಡ್ ಕಾರ್ನು ಇದಿದೆ. ಮತ್ತೆ ಇನ್ನೊಂದು ಬಂದು ಮೇವಿನ ಜೋಳ. ಸೊ ಇಲ್ಲಿ ನಾವು ಪ್ರಾತ್ಯಕ್ಷಿಕೆಯಲ್ಲಿ ಮೇವಿನ ಜೋಳ ಹಾಕ್ಸಿದೀವಿ, ಆಫ್ರಿಕನ್ ಟಾಲ್. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಮೆಕ್ಕೆಜೋಳ. ಇದು ನಮ್ಮ GKVK ಅಂದ್ರೆ GKVK ಅಂತ ರಿಲೀಸ್ ಆಗಿರೋದು, ವಿಸಿ ಫಾರ್ಮ್ ಮಂಡ್ಯ ಇದ್ರೊಳಗಡೆ. ಮಂಡ್ಯ ವಿಸಿ ಫಾರ್ಮ್ ಮಂಡ್ಯ ಅಗ್ರಿಕಲ್ಚರ್ ಕಾಲೇಜಿಂದ. ಸೊ MAH 14-138, MAH 14-5 ಇವಾಗ ಪ್ರೆಸೆಂಟ್ ಅಲ್ಲಿ ರನ್ನಿಂಗ್ ಅಲ್ಲಿ ಇದೆ ಸರ್. ಬಹಳ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ ರೈತರು. ಸೊ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಸರ್ ಸಿಹಿ ಮೆಕ್ಕೆಜೋಳ ಅಂತ ನಾನು ಹೇಳಿದ್ನ, ಸ್ವೀಟ್ ಕಾರ್ನು. ಇನ್ನೊಂದು ಬಂದು ಬೇಬಿ ಕಾರ್ನು. ಯಾವ್ದು ಬೇಬಿ ಕಾರ್ನ್ ಸರ್. ಸೊ ಬೇಬಿ ಕಾರ್ನು ಅರೌಂಡ್ 45 to 50 ಡೇಸ್ಗೆ ಬಂದ್ಬಿಡುತ್ತೆ. ಯಾವಾಗ ಅದು ಒಂದು ಅದೇನು ನಾವು ಇನ್ನೊಂದು ಏನಪ್ಪಾ ಕಾಬು, ಮತ್ತೆ ಇನ್ನೊಂದು ಬಂದ್ಬಿಟ್ಟು ಇಂಪ್ಲೋರೆಸೆನ್ಸ್ ಬರುತ್ತೆ ಸರ್. ಒಂದು ಕಾಬ್ ಬರುತ್ತೆ, ಇನ್ನೊಂದು ಬಂದು ಟ್ಯಾಸಲ್ ಬರುತ್ತೆ. ಟ್ಯಾಸಲ್ ಮತ್ತೆ ಕಾಬಲ್ಲಿ ಅಲ್ಲಿ ಇದಿರುತ್ತೆ ಸರ್, ಜುಟ್ಟು ತರ ಇರುತ್ತೆ, ಹೆಣ್ಮಕ್ಳು ಜುಟ್ಟು ತರ ಇರುತ್ತಲ್ಲ, ಅದು 2 to 3 ಸೆಂಟಿಮೀಟರ್ ಬಂದಕ್ಕೆ ತಕ್ಷಣ ಇಮಿಡಿಯೇಟ್ ನಾವು ಹಾರ್ವೆಸ್ಟ್ ಮಾಡ್ಬೇಕು. ಅದು ಬೇಬಿ, ಇಲ್ಲಾಂದ್ರೆ ಬಲ್ತ್ ಬಿಡುತ್ತೆ. ಬೇಬಿ ಕಾರ್ನ್ ಅಲ್ಲಿ ಅದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಮ್ ಚನ್ನಪಟ್ಟಣ ಫಾರ್ಮರ್ ಬಹಳ ಎಕ್ಸಲೆಂಟ್ ಆ ಒಂದು ಇದು ಏನು ಬೇಬಿ ಕಾರ್ನ್ ಕಲ್ಟಿವೇಶನ್ ಒಳಗಡೆ. ಸೊ ಇದು ಬಂದ್ಬಿಟ್ಟು ಸಜ್ಜೆ ಸರ್, ಪರ್ಲ್ ಮಿಲೆಟ್. ನೋಡಿ ನೀವ್ ಹೇಳಿದ್ರಲ್ಲ ಈ ತರ ಬರುತ್ತೆ ಅಂತ ಹೇಳಿ, ಇದನ್ನ ಫಾಡರ್ ಆಗಿ ಯೂಸ್ ಮಾಡ್ತಾರೆ, ಇಲ್ಲಾಂದ್ರೆ ಸಜ್ಜೆ ರೊಟ್ಟಿ ಮಾಡ್ತಾರೆ, ಗೊತ್ತಲ್ಲ ಸರ್ ನಮ್ಗೆ. ಕರ್ನಾಟಕದಲ್ಲಿ. ಸರ್ ಹೌದು ಸರ್, ಹೌದು.
ಅಂದ್ರೆ 2 in 1 ಕ್ರಾಪ್. ಎಸ್ ಸರ್ ಎಸ್ ಸರ್ ಎಸ್ ಸರ್. ಇದು ಬಂದ್ಬಿಟ್ಟು ಅಕಸ್ಮಾತ್ ಏನಾದ್ರೂ ನಮ್ಗೆ ಹಾ. ಮಳೆ ಸಡನ್ ಆಗಿ ಕೈ ಕೊಟ್ಬಿಡ್ತು ಅಂದ್ರೆ ರೈತರು ಏನ್ ಮಾಡ್ತಾರೆ ಫಾಡರ್ ಯೂಸ್ ಮಾಡ್ತಾರೆ, ಡ್ರಾಟ್ ರೆಸಿಸ್ಟೆನ್ಸ್. ಅಕಸ್ಮಾತ್ ಏನೋ ಮಳೆ ಚೆನ್ನಾಗ್ ಬಂದ್ರೆ ಗ್ರೈನ್ ಆಗಿ ಮಾಡ್ಕೊಂತಾರೆ, ಆ ತರ ಸರ್. ಓಕೆ. ಸೊ ಇದು ಹರಳು. ಸೊ ಯಾಕಂದ್ರೆ ನಮ್ಮ ಕನಕಪುರ ಡಿಸ್ಟಿಕ್ ಒಳಗಡೆ ಜಾಸ್ತಿ ಹರಳನ್ನ ಜಾಸ್ತಿ ಬೆಳಿತಾರೆ. ಓಕೆ. ಕನಕಪುರ, ಬೆಂಗಳೂರು ದಕ್ಷಿಣ. ಇದು ICH 66 ಫ್ರಮ್ GKVK ಸರ್. ಹೌದು ಸರ್, ಹೌದು. ಓಕೆ. ಇದು ಬಂದ್ಬಿಟ್ಟು ಹೈಬ್ರಿಡ್. ಸರ್ ಹೌದು ಸರ್, ಹೌದು. ಈಗ ನಾವು ಹರಳಲ್ಲಿ ಹೈಬ್ರಿಡ್ ಬೆಸ್ಟಾ ಇಲ್ಲ ಕಂಟ್ರಿ? ಸರ್ ಕಂಟ್ರಿ ಅಂದ್ರೆ ಅದು ಕಂಟ್ರಿ ನೋಡಿರ್ತೀರಿ ಎಲ್ಲಾ ಕಡೆ ಬೆಳೆದಿದೆ ನೋಡಿ, ಅಲ್ಲಿ ಕೂಡ ಬೆಳೆದಿದೆ. ಅದೇನಂದ್ರೆ ಕರೆಕ್ಟ್ ಆಗಿ ಸೀಡ್ ಸೆಟ್ ಆಗಲ್ಲ, ಬಟ್ ಕೆಲವೆಲ್ಲ ರೋಗಗಳು ಬಂದ್ಬಿಡ್ತಾವೆ ಸರ್. ಬಟ್ ಇದ್ರೊಳಗಡೆ ಚೆನ್ನಾಗಿ ಸೀಡ್ ಸೆಟ್ ಆಗುತ್ತೆ ನಮ್ಗೆ, ಯಾಕಂದ್ರೆ ಕಮರ್ಷಿಯಲ್, ಫಾರ್ಮರ್ ಪಾಯಿಂಟ್ ಆಫ್ ವ್ಯೂ ಕಮರ್ಷಿಯಲ್ ಈಸ್ ಇಂಪಾರ್ಟೆಂಟ್ ಸರ್. ಬಟ್ ಆಕ್ಚುಲಿ ಯೂಶಲಿ ಹರಳೆಣ್ಣೆ ಅಂತಂದ್ರೆ ನಾವೆಲ್ಲ ಅದರಿಂದನೇ. ಬಟ್ ದೇಸಿ ಇದ್ರಲ್ಲಿ ಬರ್ತಕ್ಕಂಥದ್ದು ಅದಕ್ಕೆ ಆಯಿಲ್ ಕ್ವಾಲಿಟಿ ಎಕ್ಸಲೆಂಟ್, ಕಂಟೆಂಟ್ ಕಡಿಮೆ. ಬಟ್ ಇದ್ರಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಜಾಸ್ತಿ ಇರುತ್ತೆ. ಅದು ಕಮರ್ಷಿಯಾಲಿಟಿ ಮೈಂಡ್. ಓಕೆ. ಇದು ಸರ್ ರಾಜಗಿರಿ ಅಂತ ಇದು ಸರ್, ಏನು ಗ್ರೈನ್ ಅಮರಾಂತಸ್ ಅಂತ ಕರಿತೀರಿ, ರಾಜಗಿರಿ. ನೋಡಕ್ ದಂಟದ ಎಲ್ಲಾರು ರೈತರು ದಂಟ ಸೊಪ್ಪು ಬೆಳೆದ್ಬಿಟ್ಟಿದ್ರಿ ಅಂತ ಹೇಳ್ತಾರೆ. ಆಕ್ಚುಲಿ ಇದು ದಂಟ ಸೊಪ್ಪು ಅಲ್ಲ, ರಾಜಗಿರಿ. ಇದು ಇನ್ನೂ ಬೆಳೆಯುತ್ತೆ ಸರ್, ಅರೌಂಡ್ 2 ಮೀಟರ್ ಹೈಟ್ ಬರುತ್ತೆ ಸರ್. ಇದೇನು ಅಂತ ಗೊತ್ತಾಗ್ಲಿ, ಏನ್ ಪರ್ಪಸ್ಗೋಸ್ಕರ ಸರ್? ಇದು ಕಮ್ಸ್ ಅಂಡರ್ ಸೂಡೋ ಸೀರಿಯಲ್ ಕ್ಯಾಟಗರಿ. ಸೂಡೋ ಸೀರಿಯಲ್. ಸೊ ಇದ್ರದ್ದು ದಂಟದ ಬೀಜ ಬರುತ್ತೆ ಸರ್, ಇದು ಮೇಲೆ ಬರುತ್ತೆ. ಅದು ಅಷ್ಟೇ. ಇದು ಏನು ಎಸ್ಪೆಷಲಿ ಸೊ ಏನು ಸಕ್ಕರೆ ಕಾಯಿಲೆ ಇರ್ತಾರಲ್ಲ ಅವ್ರಿಗೆ, ಡಯಾಬಿಟಿಕ್ ಪೇಷಂಟ್ಸ್ ಗೆ ಬಹಳ ಯೂಸ್ ಆಗುತ್ತೆ ಸರ್ ಇದು. ಇದು ಹುಚ್ಚೆಳ್ಳು ಸರ್, ಹುಚ್ಚೆಳ್ಳು. ಇದು ಬಂದ್ಬಿಟ್ಟು GKVK ಅದಲ್ಲ? ಹಾ ಸರ್, GKVK ಇದೆ ಸರ್. KBN2. ಓಕೆ. ಹುಚ್ಚೆಳ್ಳು. ಸೊ ಇದು ಕಾಮನ್ ಎಳ್ಳು, ಸೆಸೆಮೆ. ಹಾ ಸರ್, ಸೆಸೆಮೆ. ಯಾಕಂದ್ರೆ ಈ ಏರಿಯಾದಲ್ಲಿ ಜಾಸ್ತಿ ಬೆಳಿತಾರೆ. ಈಗ ಬಿಳಿ ಎಳ್ಳು ಬೆಳಿಬೇಕಂತಂದ್ರೆ ಪರ್ಟಿಕ್ಯುಲರ್ ವೆರೈಟಿ? ಹೌದು ಸರ್, ಹೌದು. ಬಿಳಿ ಎಳ್ಳದ ವೆರೈಟಿ ಬೇರೆ, ಕಪ್ಪು ಎಳ್ಳದ ವೆರೈಟಿ ಬೇರೆ ಇರುತ್ತೆ ಸರ್. ಓಕೆ. ಇದು ನೆಲಗಡಲೆ ಗ್ರೌಂಡ್ ನಟ್. ಸೊ GKVK ಇಂದ ಇಲ್ಲಿ ಸ್ಪ್ರೆಡ್ಡಿಂಗ್ ಮತ್ತೆ ಸೆಮಿ ಸ್ಪ್ರೆಡ್ಡಿಂಗ್ ತಂದಿದೆ ಸರ್, ಬಂಚು ಸೆಮಿ ಸ್ಪ್ರೆಡ್ಡಿಂಗ್. ಓಕೆ. ಸೊ ಚಿಂತಾಮಣಿ 6 ಒಂದು ವೆರೈಟಿ ಇದೆ, ಇನ್ನೊಂದು ಬಂದು GKVK 29. ಅಂದ್ರೆ ಮಕ್ಕಳಿಗೆ ಸ್ವಲ್ಪ ಗೊತ್ತಿರ್ಲಿ ಅಂತ, ಡಿಫರೆನ್ಸ್ ಏನಿದೆ, ಎರೆಕ್ಟ್ ಬಂಚಿಂಗ್ ಏನು ಇದಿರ್ಲಿ ಅಂತ ಮಕ್ಕಳಿಗೆ, ಎಜುಕೇಶನ್ ಪರ್ಪಸ್ಗೆ ಸರ್. ಓಕೆ. ಸೊ ಇದು ಬಂದ್ಬಿಟ್ಟು ಆಲಿವ್ ಬೀಜಗಳು ಸರ್. ಇದು ಆಕ್ಚುಲಿ ನಮ್ ಸೌತ್ ಅಲ್ಲಿ ಬೆಳೆಯಲ್ಲ, ನಾರ್ತ್ ಅಲ್ಲಿ ಯಥೇಚ್ಛವಾಗಿ ಬೆಳಿತಾರೆ ಸರ್ ಇದನ್ನ. ಸೊ ನಾನು ಫಸ್ಟ್ ಟೈಮ್ ಇದು ನೋಡ್ತಿರೋದು ಕ್ರಾಪ್. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ಸೊ ಇದು ಹೊಸದು ಇದು ಸರ್. ಇದು ನಮ್ಗೆ ಆಯಿಲ್ ಯೂಸ್ ಮಾಡ್ತಾರೆ, ಮತ್ತೆ ಕೆಲವು ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡ್ತಾರೆ ಸರ್. ಆಲಿವ್ ಬೀಜಗಳು ಅಥವಾ ಗಾರ್ಡನ್ ಕ್ರಸ್ ಸೀಡ್ ಅಂತ. ಆಲಿವ್ ಆಯಿಲ್ ಅಂತ ಹೇಳ್ತಾರಲ್ಲ, ಹೌದು ಸರ್, ಹೌದು. ಇದನ್ನ ಯಾರು ನಮ್ಮ ಸೌತ್ ಕರ್ನಾಟಕದಲ್ಲಿ ಬೆಳೆಯಲ್ಲ ಸರ್. ನಾರ್ತ್ ಅಲ್ಲಿ ಅದು ಕೆಲವು ಟ್ರೆಡಿಷನಲ್ ಏರಿಯಾಗಳಲ್ಲಿ ಮಾತ್ರ ಬೆಳಿತಾರೆ, ಅದಕ್ಕೆ ಅದು ಅಷ್ಟೊಂದು ವೈಡ್ ಸ್ಪ್ರೆಡ್ ಆಗಿಲ್ಲ. ಓಕೆ. ನಾನು ಫಸ್ಟ್ ಟೈಮ್ ಸರ್ ಇದು ನೋಡ್ತಿರೋದು. ಓಕೆ, ಫೈನ್. ನಿಮ್ಮಲ್ಲಿ ಬಂದಿದೆ ಚೆನ್ನಾಗಿ. ಮಕ್ಕಳು ನಮ್ ನಾರ್ತ್ ಕರ್ನಾಟಕದ ಹುಡುಗರು ತಂದ್ಕೊಟ್ರು, ನೋಡಿ ಟ್ರೈ ಮಾಡೋಣ, ನಾವು ನೋಡಿಲ್ಲ ಅಂತ. ಓಕೆ. ಬೆಳೆಯ ಪರಿಚಯ ಬಹಳ ಇಂಪಾರ್ಟೆಂಟ್. ಹೌದು. ಈಗ ನನಗೂ ಗೊತ್ತಿರ್ಲಿಲ್ಲ ಅದು ಆಲಿವ್ ಆಯಿಲ್ ಈ ತರ ಇದು ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಮಸ್ಟರ್ಡ್. ಲೇಟ್ ಆಯ್ತು, ಒಂದು ಲೇಟ್ ಆಗಿ ಹಾಕಿದೀವಿ ಒಂದು, ಯಾಕಂದ್ರೆ ಈಗ ವಿಂಟರ್ ಸೀಸನ್ ಅಲ್ಲ ಸರ್, ಈ ಟೈಮ್ಗೆ ಕರೆಕ್ಟ್ ಆಗಿ ಅದು ಸೂಟಬಲ್. ಸ್ವಲ್ಪ ಬೇಗ ಹಾಕ್ಬಿಟ್ರೆ ಮತ್ತೆ ಫ್ಲವರಿಂಗ್ ಆಗಲ್ಲ ಕರೆಕ್ಟ್ ಆಗಿ. ಸೊ ಅನದರ್ ವೆರಿ ಇಂಪಾರ್ಟೆಂಟ್ ಚೈನೀಸ್ ಕ್ಯಾಬೇಜ್ ಅಂತ ಸರ್. ಕನ್ನಡ ಮಾಧ್ಯಮ ಕೃಷಿ. ಇದು ಚೈನೀಸ್ ಕ್ಯಾಬೇಜ್ ಅಂತ ಸರ್. ಇದು ನಾನು ಇದರಿಂದ NDRI ಕರ್ನಲ್ ಇಂದ ತರಿಸಿದೆ ಸರ್ ಇದು ಸೀಡ್. ಸೊ ಅದಕ್ಕಾಗಿ ಕ್ಯಾಬೇಜ್ ರಿಲೇಟೆಡ್. ಸೊ ಇದು ಫಾಡರ್ ಆಗಿ ಎಕ್ಸಾಟಿಕ್ ಇಲ್ಲ ಇಂಡಿಜಿನಿಯಸ್, ಬಟ್ ಎಕ್ಸಾಟಿಕ್ ಈ ಬ್ರೀಡ್ ನಿಂದ ಇದ್ ಮಾಡಿರ್ತೀವಿ. ಸೊ ಇದು ಚೈನೀಸ್ ಕ್ಯಾಬೇಜ್ ಅಂತ ಫಾಡರ್ ಆಗಿ ಯೂಸ್ ಮಾಡ್ತಾರೆ, ಆಯಿಲ್ ಕ್ರಾಪ್ ಆಗಿ ಯೂಸ್ ಮಾಡ್ತಾರೆ ಸರ್. ಸೊ ಇದೇನ್ ಸರ್? ಮಡಿಕೆ ಕಾಳು ಅಂತ, ಮಾತ್ ಬೀನ್. ಸೊ ಇದು ಅಷ್ಟೇ ನಾರ್ತ್ ಕರ್ನಾಟಕದಲ್ಲಿ, ನಾನು ಸೌತ್ ಕರ್ನಾಟಕದಲ್ಲಿ ತಿಂದೇ ಇಲ್ಲ ಸರ್ ಇದನ್ನ, ನಾನು ನೋಡೇ ಇಲ್ಲ. ಇದು ಮಾತು ಬೀನು, ಪಾಪ ಮಕ್ಕಳು ತಂದ್ಕೊಟ್ರು. ನಿಮ್ಮಲ್ಲಿ ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸ್ ಜಾಸ್ತಿ ಇದಾರೆ ಸರ್. ಆಕ್ಚುಲಿ ಅವ್ರು ಜಾಸ್ತಿ ಕೃಷಿಗೆ ಬಗ್ಗೆ ಜಾಸ್ತಿ ಆಸಕ್ತಿ ಮಕ್ಕಳು, ಎಲ್ಲಂದ್ರೆ ಈ CET ಮುಖಾಂತರ ಜಾಸ್ತಿ ಆ ಮಕ್ಕಳೇ ಬರ್ತಾ ಇದಾರೆ ಸರ್ ಈಗ. ಫೈನ್. ಇದೆಲ್ಲ ತಿಳ್ಕೊಳ್ಳೋದು ಒಳ್ಳೇದಲ್ವಾ? ಹೌದು ಸರ್, ಹೌದು.